ಎಲ್ರಿಗೂ ನಮಸ್ಕಾರ. ನೋಡಿ ಹೆಂಗಿರುತ್ತೆ ಅಂತಂದರೆ ಅದೃಷ್ಟ. ಕನ್ನಡ ಚಿತ್ರರಂಗಕ್ಕೆ ಒಂದು ಸ್ಕ್ರ್ಯಾಚಿಂದ ಶುರು ಮಾಡಿದಂಥವನೊಬ್ಬನು ನಾನು, ಪೋಷಕ ಕಲಾವಿದನಾಗಿ. ಇವತ್ತು ಇಡೀ ಪೋಷಕ ಕಲಾವಿದರ ಒಂದು ಸಮೂಹ ಸಿಕ್ಕಿದೆ ಅಂತ ಅನ್ನೋದಾದರೆ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬಳಗದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅನ್ನೋ ಅಷ್ಟು ಖುಷಿ ನನಗೆ. ಆಮೇಲೆ ಕಲಾವಿದರ ಸಂಘದಲ್ಲಿ ಆಗ್ತಾ ಇರುವಂಥದ್ದು ನನ್ನ ಮನೆ. ಇದು ನನ್ನ ಮನೆಯಲ್ಲಿ ನನ್ನ ಬಳಗದ ನನ್ನವರ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನನಗೆ ಸಿಕ್ಕಿದೆ ಅಂತ ಅನ್ನೋದಾದರೆ ನನ್ನ ಅದೃಷ್ಟ ಅಲ್ವಾ ಇದು. ಯಾಕಂತಂದರೆ ಜಂಗ್ಲಿ ಪ್ರಸನ್ನ ಅವರು ನನ್ನ ತಂದೆಯವರ ಸ್ನೇಹಿತರು. ನನಗೆ ಒಂದು 2-3 ಸಲ ಪಾಪ ಅವರು, ನಾನು ಎಲೆಕ್ಷನ್ನಿನ ಒಂದು ಕ್ಯಾಂಪೇನಿನ ಇದರಲ್ಲಿ ಬ್ಯುಸಿಯಾಗಿದ್ದೆ. ಅವರು ಒಂದು 2-3 ಸಲ ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದರು, ನಾನು ಸಿಕ್ಕಲಿಲ್ಲ. ನಾನು ಆ್ಯಕ್ಚುಲಿ ಅವರು 2-3 ಸಲ ನನ್ನ ಮನೆಗೆ ಬರಬೇಕಾಗಿರಲಿಲ್ಲ ರೀ. ಸುಮ್ಮನೆ ಒಂದು ಫೋನ್ ಮಾಡಿದರೆ ಸಾಕು, ನಾನು ಇರಬೇಕಿಲ್ಲಿ. ಅಷ್ಟು ಹತ್ರದವರು ನನಗೆ, ನನ್ನ ತಂದೆಯವರ ಸ್ನೇಹಿತರವರು. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ತಂದೆ ತಾಯಿಯವ್ರಿಗೆ ಹೇಳಿದೆ ಅಷ್ಟೇ. ನನ್ನ ಸ್ನೇಹಿತನ ಕಾರ್ಯಕ್ರಮ ನಾನು ಬಂದೇ ಬರಬೇಕು ಅಂತ ಇವತ್ತು ಕರೀದಿದ್ರು ಕೂಡ ನಮ್ಮ ಅಪ್ಪ ಅಮ್ಮ 3 ಜನ ಬಂದಿದ್ದಾರೆ. ಯೂಶಲಿ ಅವ್ರಿಗೆ ಆರೋಗ್ಯ ಆಗಿರ್ಬೋದು ಯಾವುದನ್ನು ಕೂಡ ಪಾಪ ಅವ್ರಿಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ತಂದೆಗೆ ನಾನು ಬರ್ತೀನಿ ಅಂತ ಅನ್ನೋವಂಥದ್ದು. ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೀರಾ ಅಂತ ಅನ್ನೋದಾದರೆ, ನನ್ನ ಮನೆಯಲ್ಲಿ ಒಂದು ಹೊಸ ಪ್ರತಿಭೆ ಶುರು ಆಗ್ತಾ ಇದೆ, ಹುಟ್ಟುತ್ತಾ ಇದೆ ಅಂತ ಅನ್ನೋದಾದರೆ, ನಾವೆಲ್ಲರೂ ಇದ್ದೀವಿ ಅಂತ ಅನ್ನೋವಂಥದ್ದು. ಇವತ್ತು ಇಡೀ ಇಷ್ಟು ಜನ ಇಲ್ಲಿ ಕಲಾವಿದರಿಗೆ ಸೇರಿದ್ದೀರಲ್ಲ, ಇದೇ ಸಾಕ್ಷಿ. ನಾವೆಲ್ಲರೂ ನಮ್ಮನ್ನು ನಾವು ಬೆಳೆಸೋದ್ರಲ್ಲಿ, ನಮ್ಮನ್ನು ಕೈ ಹಿಡಿದು ಎತ್ತೋದ್ರಲ್ಲಿ ನಾವೆಲ್ಲ ಇದ್ದೀವಿ ಅಂತ ಅನ್ನೋದಕ್ಕೆ ಇದಕ್ಕಿಂತ ಬೇಡ. ಇವತ್ತು ನಾನು ಒಂದು ಚಿಕ್ಕದೊಂದು ಕತೆ ಹೇಳಬೇಕು ನಮ್ಮ ಜಂಗ್ಲಿ ಪ್ರಸನ್ನ ಅವರ ವಿಚಾರವಾಗಿ. ಅವರು 350-400 ಸಿನಿಮಾ ಮಾಡಿದಂಥವ್ರು. ಅವ್ರ ಬಗ್ಗೆ ನಾನೇನು ಮಾತಾಡಲಿ. ಈ ಕೊರೋನಾ ಟೈಮಲ್ಲಿ ಇಡೀ ದೇಶನೇ ಮಲಿಕೊಂಡು, ಎಲ್ಲ ಬಾಗಿಲಾಕೊಂಡು ಮಲ್ಕೊಂಡ್ಬಿಟ್ಟಿತ್ತು. ಮಾಸ್ಕ್ ಹಾಕ್ಕೊಂಡು ಓಡಾಡುವಂಥ ಒಂದು ಇದು. ಈ ನಮ್ಮ ಮನೆ ಹತ್ರ ಇದಿದೆ, ನಮ್ಮೂರ ತಿಂಡಿ ಅಂತ ಅನ್ನೋವಂಥ ಒಂದು ಜಾಗ ಇದೆ. ನಾನು ಮಾಸ್ಕ್ ಹಾಕ್ಕೊಂಡು ಬಂದು ನೋಡಿದೆ, ಜಂಗ್ಲಿ ಪ್ರಸನ್ನ ಅವರು ಅಲ್ಲಿ ಏನೋ ಟೀ ಕುಡಿತಿದ್ರಣ್ಣ. ಟೀ ಕುಡಿತಾ ಇದ್ರು. ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ, ಟೋಪಿ ಹಾಕ್ಕೊಂಡಿದ್ದೀನಿ. ನಾನು ಸರಿ ಮಾತಾಡ್ಸೋಣ ಸುಮ್ಮನೆ ಬೇರೆಯವ್ರ ಥರ ಅಂತ ಅಂದ್ಬಿಟ್ಟು ಹೋಗಿ, ಸರ್ ನಾನು ನಿಮ್ಮ ಫ್ಯಾನ್ ಸರ್ ಅಂತ ಮಾತಾಡ್ತಾರೆ. ಹೌದೇನ್ರಿ, ಏನ್ರಿ ನಿಮ್ಮ ಹೆಸರು ಅಂತಂದ್ರು. ಇಂಥದ್ದು ಒಂದು ಹೆಸರು ಸರ್. ಹಂಗೆ ಮಾತು 20 ನಿಮಿಷ ಮಾತಾಡಿದ್ದೀವ್ರಿ. ನಾನು ಹೇಳ್ತಾ ಇರೋದು, ಈ ವಯ್ಯ ಯಾರೋ ಅನ್ನೋನ್ ವ್ಯಕ್ತಿ ಜೊತೆಗೆ 20 ನಿಮಿಷ ಮಾತಾಡ್ತಾರೆ. ಆಮೇಲೆ ಮಾತಾಡ್ತಾ ಅಣ್ಣ ನಿಮ್ಮ ಹತ್ರ ಒಂದು ಸೆಲ್ಫಿ ಬೇಕು ನನಗೆ ಅಂತಂದೆ. ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ, ಅವ್ರು ಆರಾಮಾಗಿದ್ದಾರೆ ಅಂತ. ಹಿಂಗೆ ಬಂದೆ, ಹಿಂಗೆ ನಿಂತ್ಕೊಂಡೆ ನಾನು. ಅವರು ನಿನ್ನ ಮುಖ ಗೊತ್ತಾಗ್ಬಾರ್ದೇನೋ ನಿನಗೆ ಅಂತಂದೆ. ಅಣ್ಣ ಬೇಡ ಇರಲಿ ಪರವಾಗಿಲ್ಲ ಅಂತ. ತೆಗಿಯಪ್ಪ ಅಂತ ಅವರೇ ಹೇಳಿದ್ರು. ಎಳ್ದಾಗಲೇ ಗೊತ್ತಾಗಿದ್ದು ನನ್ನ ಮುಖ ಅವರಿಗೆ. ನಾನು ಹೇಳ್ತಾ ಇರೋದು ಏನಕ್ಕೆ ಇದನ್ನು ಹೇಳ್ತೀನಿ ಅಂತಂದರೆ, ಇದನ್ನು ನಾನು ಕಲ್ತ್ಕೊಳ್ಳುವಂಥದ್ದು ಎಂಥದ್ದು ಅಂತಂದರೆ, ಒಬ್ಬ ಮನುಷ್ಯ ಯಾರು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ 20-30 ನಿಮಿಷ ಅವ್ರನ್ನ ಸ್ಪಂದಿಸೋದಿದೆ ಗೊತ್ತಾ, ಅದು ನಿಜವಾದ್ದು. ಅವರಲ್ಲಿ ನಾನು ಕಂಡುಕೊಂಡಂಥ ಗುಣ ಏನು ಅಂತಂತಂದರೆ, ಯಾರು ಅಂತಲೇ ಗೊತ್ತಿಲ್ಲ ರೀ, ನಾನು ಅಂತ ಗೊತ್ತಾದ್ಮೇಲೆ ಮಾತಾಡಿಸೋವಂಥದ್ದು ಎಂಥದ್ದು. ಸೊ ಇಲ್ಲಿ ನಾವು ಬದುಕಿನ ಪಾಠ ಅಂಥವರಿಂದ ಕಲ್ತ್ಕೋಬೇಕು ಅಂತ ಅನ್ನೋವಂಥದ್ದು. ಇವತ್ತು ಚಿತ್ರರಂಗಕ್ಕೆ ಅವರ 2 ಮಕ್ಕಳುಗಳನ್ನ ನೋಡಿ, ಅವರಿಗೆ ಒಂದು 350-400 ಸಿನಿಮಾಗಳನ್ನ ಮಾಡಿದ್ದಾರೆ. ಅವ್ರ ಜನ್ರೇಷನ್ಗೆ ಸಿನಿಮಾಗೆ ಕೊಡಬೇಕಾದಂಥದ್ದನ್ನೆಲ್ಲ ಕೊಟ್ಟಾಗಿದೆ. ಮುಂದಿನ ಜನ್ರೇಷನ್ಗೆ ಮುದ್ದಾದ ಟ್ಯಾಲೆಂಟೆಡ್ 2 ಮಕ್ಕಳನ್ನ ಮುಂದೆ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಒಂದು ದೊಡ್ಡ ಕೊಡುಗೆ ಬೇಕಾ ಕನ್ನಡ ಚಿತ್ರರಂಗಕ್ಕೆ? ಸೊ ಇವತ್ತು ಬಹಳ ತಯಾರಿ ಮಾಡಿ, ಬರೀ ಶೋಕಿಗಷ್ಟೇ ಅಲ್ಲ, ತಯಾರಿ ಮಾಡಿಕೊಂಡು ತಗೊಂಡು ಬಂದು ನಿಂತಿದ್ದಾರೆ. ಮತ್ತು ಇಲ್ಲಿ ಇರುವಂಥ ದಿಗ್ಗಜರು, ಇವತ್ತು ಶರಣ್ ಆಗಿರ್ಬೋದು, ನನ್ನ ಕುಟುಂಬ ಆಗಿರ್ಬೋದು, ಇವತ್ತು ನಾವು ಚಿತ್ರರಂಗದಲ್ಲಿ ಇದ್ದೀವಿ, ಇಲ್ಲಿ ಊಟ ಮಾಡ್ತಾ ಇದ್ದೀವಿ ನಾವು ಅಂತ ಅನ್ನೋದಾದರೆ, ಇಲ್ಲಿ ಕೂತಿದಾರಲ್ಲ, ಇಷ್ಟು ಜನರು ಕೊಟ್ಟಿರುವಂಥ ಆಶೀರ್ವಾದ, ಇಷ್ಟು ಜನರು ಕೊಟ್ಟಿರುವಂಥ ಅವಕಾಶ, ಇವರೆಲ್ಲರೂ ಕೊಟ್ಟಿರುವಂಥ ಊಟ ಇವತ್ತು. ಸೊ ಇವರ ಆಶೀರ್ವಾದ ಇದ್ದಲ್ಲಿ ಈ ಥರದವರೆಲ್ಲ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದಾದರೆ, ಇವತ್ತು ಇವರು ಉಪಸ್ಥಿತಿಯಲ್ಲಿರುವಂಥ ಈ ಸಿನಿಮಾ ಚೆನ್ನಾಗಿ ಆಗಬೇಕು ತಾನೆ. ಇಷ್ಟೇ ಒಂದು ಒಳ್ಳೆಯದರ ಸಂಕೇತ ಇವತ್ತು ಇಷ್ಟು ಕಂಡು ಬರ್ತಾ ಇದೆ ಅಂತ ಅನ್ನೋದಾದರೆ, ಒಂದು ಪಾಸಿಟಿವ್ ವಿಚಾರ ಅಂತ ಅನ್ನೋವಂಥದ್ದು. ಇವತ್ತು ರಣಹದ್ದು ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ,
ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದಂಥ 2 ಪ್ರತಿಭೆಗಳು ನಮಗೆ ಸಿಕ್ಕೋ ಹಂಗಾಗಲಿ, ಮತ್ತು ಈ ನಿರಂತರವಾದಂಥ ಈ ಜರ್ನಿ ಸಾಗ್ತಾ ಇರಲಿ ಅಂತ ಅನ್ನುವಂಥದ್ದು ನನಗೆ. ಲಾಸ್ಟಲ್ಲಿ ಮುಗಿಯೋದಕ್ಕಿಂತ ಮುಂಚೆ ನಾನು ಜಗಲಿ ಪ್ರಸನ್ನ ಅವ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು. ನಾವು, ನನ್ನ ವಯಸ್ಸು ಎಷ್ಟೋ ಇದೆ, ಹೇಳೋದು ಬೇಡ, ಚಿಕ್ಕವನಂತೂ ಅಲ್ಲ ನಾನು. ನಾವು ಹಾಳೆ ಗುರು ಕರೆಕ್ಟ್, ಅದು ಕರೆಕ್ಟ್ ಆಯಿತಾ. ನಾವು ಆಗ್ಲೇ ಹಿಂಗೆ ಗುರು ಇನ್ನೆಷ್ಟು ವರ್ಷ ಗೊತ್ತಿಲ್ಲ, ಒಂಚೂರು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಟ್ರು ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ಳೋ ಅಂಥ ಸಮಯದಲ್ಲಿ ಅವರು 71 ವರ್ಷದಲ್ಲಿ ಡೈರೆಕ್ಟ್ ಮಾಡಿ, ಆ್ಯಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ ಇವತ್ತು ಈ ಮಟ್ಟಕ್ಕಿದೆ ಅಂತ ಅನ್ನೋದಾದರೆ, ನಾನು ಕಲ್ತ್ಕೊಂಡಿದ್ದೇನು ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದನಿಗೆ ರಿಟೈರ್ಮೆಂಟ್ ಇಲ್ಲ ಅಂತ ಅನ್ನೋವಂಥದ್ದು. ಇದನ್ನು ನಾನು ಅವರಿಂದ ತಿಳ್ಕೊಂಡಂಥದ್ದು. ಸೊ ಅವರ ಸ್ಫೂರ್ತಿ, ಅವರ ಒಂದು ಚಿಲುಮೆ ಇದೆ ಗೊತ್ತಾ, ಅದು ನಿರಂತರವಾಗಿ ಮುಂದಿನ ಜನ್ರೇಷನ್ಗೆ ಸಾಗ್ತಾ ಇರಲಿ. ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನಗೆ ಈ ಸ್ಥಾನ ಕೊಟ್ಟಂಥದ್ದು. ಯಾಕಂತಂದರೆ ಇಲ್ಲಿದಾರಲ್ಲ ಇಷ್ಟು ಜನರುಗಳ ಜೊತೆಯಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ಸರ್. ಇವತ್ತಾದರೂ ಕೂಡ ನೀವೆಲ್ಲರೂ ಆ ಸ್ಪಿನ್ವಾಗಿ ಇದು ನನಗೆ ಕೊಟ್ಟಿದ್ದೀರ ಈ ಸ್ಥಾನ ಅಂತ ಅನ್ನೋದಾದರೆ ಕನ್ನಡ ಚಿತ್ರರಂಗಕ್ಕೆ ಧನ್ಯ ನಾನು ಅಷ್ಟೇ. ಕನ್ನಡ ಚಿತ್ರರಂಗಕ್ಕೆ ಧನ್ಯ, ಇವರು ಕೊಟ್ಟಂಥ ಆಶೀರ್ವಾದಕ್ಕೆ ಧನ್ಯ ನಾನು. ಒಳ್ಳೆಯದಾಗಲಿ, ಮತ್ತೊಮ್ಮೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು.